ಹೆಲೋ ಎವ್ರಿವನ್, ನಾವೀಗ ಬಂದಿದ್ದೇವೆ ತಿರುವನಂತಪುರಂ. ಬೆಳಿಗ್ಗೆ 4 ಗಂಟೆಗೆ ನಾವು ಬಸ್ಸಿಂದ ಇಳಿದ್ವಿ. ಇಳಿದ ಕೂಡಲೇ ನಾನು ನೋಡಿದ್ದು ಫಸ್ಟ್ ಇದನ್ನೇ. ಇಲ್ಲಿ ಪೇಪರೆಲ್ಲ ಸೆಟ್ ಮಾಡಿ ಮನೆಗೆ ಕೊಡಲಿಕ್ಕೆ ಎಲ್ಲ ನ್ಯೂಸ್ ಪೇಪರ್ ರೆಡಿ ಮಾಡ್ತಾ ಇದ್ದಾರೆ. ನಾವು ಬೆಳಿಗ್ಗೆ 4 ಗಂಟೆಯಿಂದ 7 ಗಂಟೆ ತನಕ ಬಸ್ ಸ್ಟಾಪಲ್ಲಿ ವೇಟ್ ಮಾಡ್ತಾ ಇದ್ವಿ. ಯಾಕಂದರೆ ಬೆಳಿಗ್ಗೆ 4 ಗಂಟೆಗೆ ಯಾವ ಹೋಟೆಲ್ ಕೂಡ ನಮ್ಮನ್ನು ಚೆಕ್ ಇನ್ ಮಾಡಲಿಕ್ಕೆ ಬಿಡೋದಿಲ್ಲ ಅಲ್ಲ. ಮತ್ತು ಹೋಟೆಲ್ ಬಸ್ ಸ್ಟಾಪ್ ಹತ್ರನೇ ಬುಕ್ ಮಾಡಿದ್ವಿ. ಸೊ ಹೋಟೆಲ್ಗೆ ನಾವು ನಡ್ಕೊಂಡು ಹೋಗ್ತಾ ಇದ್ದೇವೆ. ತಿರುವನಂತಪುರಮಲ್ಲಿ ಅನಂತ ಪದ್ಮನಾಭ ದೇವಸ್ಥಾನ ಇರೋದ್ರಿಂದ ಇದು ಸಿಟಿ ಫುಲ್ ಕ್ರೌಡ್ ಆಗಿತ್ತು. ಈಗ ಮಾರ್ನಿಂಗ್ 4 ಗಂಟೆ ಕೂಡ ನಮಗೆ 4 ಗಂಟೆ ತನಕ ಅನ್ನಿಸ್ತಾ ಇರಲಿಲ್ಲ. ಅಷ್ಟು ಕೂಡ ಬಸ್ ಬರೋದು ಹೋಗೋದು, ಅದೇ ಥರ ಜನರು ಬರೋದು ಹೋಗೋದು, ಈ ಥರ ತುಂಬ ಓಡಾಟ ಇತ್ತು. ಹೋಟೆಲ್ ನಾವು ಚೆಕ್ ಇನ್ ಕೂಡಲೇ ಮಾಡಿದ್ವಿ ವಿದಿನ್ 30 ಮಿನಿಟ್. ಇದು ನಮ್ಮದು ಸಣ್ಣ ರೂಮ್ ಟೂರ್. ನಮಗೆ ಸಿಕ್ಕಿದ್ದು ರೂಮ್ ಸ್ವಲ್ಪ ಚಿಕ್ಕನೇ ಇತ್ತು. ಆಚೆ ಈಚೆ ಹೋಗ್ಲಿಕ್ಕೆ ಸಹ ಸ್ವಲ್ಪ ಕಂಜೆಸ್ಟೆಡ್ ಅಂತ ನಮಗೆ ಫೀಲ್ ಆಯಿತು. ಬೇಗ ಬೇಗ ರೆಡಿಯಾಗಿ ಫಸ್ಟ್ ನಾವು ಹೋದ್ವಿ ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ. ಬ್ರೇಕ್ಫಾಸ್ಟ್ ಆದ ನಂತರ ಫಸ್ಟ್ ನಾವು ಹೋದ್ವಿ ತಿರುವನಂತಪುರಂ, ಇದು ಓಲ್ಡೆಸ್ಟ್ ಝೂ ಮತ್ತು ಮ್ಯೂಸಿಯಂಗೆ. ಪ್ರತಿಯೊಂದಕ್ಕೆ ಕೂಡ ಎಂಟ್ರಿ ಫೀಸ್ ಇತ್ತು. 30 ರೂಪೀಸ್, 40 ರೂಪೀಸ್, 20 ರೂಪೀಸ್ ಪರ್ ಹೆಡ್ ಈ ಥರ. ಎಲ್ಲಿ ಕೂಡ ವಿಡಿಯೋ ತೆಗಿಲಿಕ್ಕೆ ಅಲೌಡ್ ಇರಲಿಲ್ಲ. ಓನ್ಲಿ ಫೋಟೋಸ್ ತೆಗಿಬೋದು. ಫೋಟೋಸ್ ತೆಗೆದು ಅದನ್ನು ವಿಡಿಯೋ ಮಾಡಲಿಕ್ಕೆ ಕೂಡ ಆಪ್ಷನ್ ಇರಲಿಲ್ಲ. ಆದ್ದರಿಂದ ನಾನು ಹೊರಗೆ ಮಾತ್ರ ವಿಡಿಯೋ ತೆಗೆದಿದ್ದೇನೆ. ಆಲ್ರೆಡಿ ಅಕ್ವೇರಿಯಂ ನೋಡಿ ಹೊರಗೆ ಬಂದು ವಾಪಸ್ ಜ್ಯೂಸ್ ಕುಡಿಲಿಕ್ಕೆ ಹೋಗ್ತಾ ಇದ್ದೇವೆ. ಝೂ ಅಲ್ಲಿ ಕೂಡ ವಿಡಿಯೋ ಫೋಟೋಸ್ ಎಂತ ತೆಗಿಲಿಲ್ಲ, ಬರೀ ಕಣ್ಣುಗಳಿಂದ ನೋಡ್ಕೊಂಬಂದಷ್ಟೇ. ಟೈಮ್ ಹೋದದೇ ಗೊತ್ತಾಗಲಿಲ್ಲ ಝೂ ಅಲ್ಲಿ. ಆಗವೇ ಮಧ್ಯಾಹ್ನ ಆಯಿತು. ಮತ್ತು ನಾವು ರೂಮಿಗೆ ಬಂದು ಅನಂತರ ಸ್ವಲ್ಪ ಫ್ರೆಶ್ ಆಗಿ ರೆಡಿಯಾಗಿ ಈಗ ನಾವು ಹೋಗ್ತಾ ಇದ್ದೇವೆ ಅನಂತ ಪದ್ಮನಾಭ ದೇವಸ್ಥಾನಕ್ಕೆ. ಇಲ್ಲಿ ಸೀರೆ, ಸ್ಕರ್ಟ್, ಪಂಚೆ ಇದು ಮಾತ್ರ ಅಲೌಡ್ ಇರೋದು. ಬೇರೆ ಯಾವುದೇ ಬಟ್ಟೆ ಹಾಕ್ಕೊಂಡು ನಾವು ಒಳಗೆ ಹೋಗುವಂತಿಲ್ಲ. ಚಂದ ಮಾಡಿ ದೇವರ ದರ್ಶನ ಮಾಡಿ ಹೊರಗೆ ಒಳಗೆ ಎಲ್ಲ ಸ್ವಲ್ಪ ಹೊತ್ತು ಕೂತ್ಕೊಂಡು ಮತ್ತೆ ಚಿಪ್ಸ್ ಎಲ್ಲ ಪರ್ಚೇಸ್ ಮಾಡಿ ಅಲ್ಲಿಂದ ಹೊರಟ್ವಿ. ಡೇ 2 ತಿರುವನಂತಪುರಮಲ್ಲಿ ಎಲ್ಲರೂ ಬ್ರೇಕ್ಫಾಸ್ಟ್ ಮಾಡಿದರು. ನನಗೆ ಫುಲ್ ಫುಡ್ ಪಾಯ್ಸನ್ ಆಗಿತ್ತು. ಎಂಥ ಸಹ ಬಲ ಇರಲಿಲ್ಲ ಇವತ್ತು. ಹಾಗೆ ಎಲ್ಲರಿಗೆ ಸ್ವಲ್ಪ ಕಮ್ಮಿ ಎನರ್ಜಿ ಇದ್ದದ್ರಿಂದ ನಾವು ಲುಲ್ಲು ಮಾಲಿಗೆ ಹೋದ್ವಿ. ಮಾಲಲ್ಲಿ ಸ್ವಲ್ಪ ತಿರುಗಿ ಮಾಲನ್ನೆಲ್ಲ ನೋಡಿಕೊಂಡು ಆನಂತರ ನಾವು ಸ್ಯಾಮ್ ಬಹದ್ದೂರ್ ಮೂವಿ ನೋಡಿಕೊಂಡು ಬಂದ್ವಿ. ಇದು ಐಮ್ಯಾಕ್ಸ್ ಮೂವಿ ಥಿಯೇಟರ್, ಇದು ವಾಶ್ರೂಮ್. ಇದನ್ನು ನೋಡುವಾಗಲೇ ನನಗೆ ವಿಡಿಯೋ ಮಾಡುವ ಅಂತ ಆಯಿತು. ಫುಲ್ ಮಿರರ್ ಎಲ್ಲ ಹಾಕಿ ಲಕ್ಸುರಿಯಸ್ ಲುಕ್ ಹೊಂಟಿರುತ್ತೆ. Kindly follow the exit routes shown here. ಚೇಂಜ್ ಉಂಡಾ? ಹರ್ಷಿತನಿಗೀಗ ಟ್ರೈನ್ ಇತ್ತು. ತಿರುವನಂತಪುರಮಿಂದ ಡೈರೆಕ್ಟ್ ಬ್ಯಾಂಗ್ಳೂರ್ ಹೋಗೋದು. ನಾವೆಲ್ಲ ಮ್ಯಾಂಗ್ಳೂರ್. ನಮಗೆ ಟ್ರೈನ್ ಈವ್ನಿಂಗ್ 7 o'clock ಇತ್ತು. ಸ್ವಲ್ಪ ಟೈಮ್ ಇತ್ತು. ಅದರಿಂದ ನಾವು ಇನ್ನೂ ಸಹ ಸ್ವಲ್ಪ ಮಾಲೆಲ್ಲ ತಿರುಗಿ ಆನಂತರ ಬಸ್ಸಲ್ಲಿ ನಾವು ತಿರುವನಂತಪುರಮಿಗೆ ಬಂದ್ವಿ. ಇಲ್ಲಿ ನಾನು ನೋಡಿದ ಹಾಗೆ ಹೆಚ್ಚಿನವರು ಬಸ್ ಯೂಸ್ ಮಾಡೋದಿಲ್ಲ, ಜಾಸ್ತಿ ಜನ ಆಟೋ ಪ್ರಿಫರ್ ಮಾಡ್ತಾರೆ ಅಂತ ನನಗೆ ಫೀಲ್ ಆಯಿತು. ಇನ್ನೊಂದು ಆಶ್ಚರ್ಯ ವಿಷಯ ಅಂತ ಅಂದರೆ ಇಲ್ಲಿ ಅಂಗಿ ತೆಗೆದ ಬೊಂಡ ಎಳ್ನೀರು ಮಾತ್ರ ಸಿಗ್ತದೆ. ಮಿಕ್ಸ್ பண்ண மாட்டீங்க, ಓನ್ಲಿ ಪ್ಯೂರ್.
ನಾವು ಬೆಳಿಗ್ಗೆಯಿಂದ ಸಂಜೆ ತನಕ ಸುಮಾರು ಕಡೆ ಎಳೆನೀರು ಸಿಗ್ತದೆ ಅಂತ ನೋಡಿದ್ವಿ, ಎಲ್ಲಿ ಕೂಡ ನಮಗೆ ಸಿಗಲಿಲ್ಲ. ಒಂದು ಕಡೆ ಹಂಗೆ ತೆಗ್ದ ಬೊಂಡ ಮಾತ್ರ ಸಿಕ್ಕಿತಷ್ಟೇ. ಬೊಂಡ ಕುಡಿದು ಸೀದಾ ಹೋಟೆಲಿಗೆ ಬಂದು ನಮ್ಮ ಲಗೇಜನ್ನೆಲ್ಲ ತಗೊಂಡು ಈಗ ನಮ್ಮ ಪಯಣ ಮಂಗಳೂರಿಗೆ. ಫ್ಯಾನ್ ಉಂಟು. ಸ್ನ್ಯಾಕ್ಸ್ ಚಿತ್ರಾನ್ನ uno. Bye bye. Bye bye. Auto.